ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸನ್ನು ಮಾಡೋಣ. ಹಾಗೆಯೇ ಇವತ್ತೆಲ್ಲ ಎಲ್ಲೆಲ್ಲ ನಮಗೆ ಟ್ರೇಡ್ ಎಲ್ಲ ಸಿಕ್ತು, ಹಾಗೆ ನಾಳೆ 26 ಮಾರ್ಚಿಗೆ ಹೇಗೆಲ್ಲ ಟ್ರೇಡ್ ತೊಗೊಳ್ಬೋದು ಅನ್ನೋದು ಕೂಡ ನೋಡೋಣ. ಓಕೆ, ನಮಗೆ ಏನಾಯಿತು, ಕಂಟಿನ್ಯೂಸ್ ಆಲ್ಮೋಸ್ಟ್ 17th ಮಾರ್ಚಿಂದ ಟಿಲ್ ಟುಡೇವರೆಗೂ ಅಪ್ ಟ್ರೆಂಡೇ ಇತ್ತು. ಬಟ್ ಇವತ್ತು ಬಂದು ನಮಗೆ ಅಲ್ಟಿಮೇಟ್ಲಿ ನಮಗೊಂದು ಬೇರಿಶ್ ಕ್ಯಾಂಡಲ್ ಸಿಕ್ಕಿದೆ. ಸೊ ನಾವು ಹೇಗೆಲ್ಲ ಆದರೂ ಕೂಡ ನಮಗೆ ಇವತ್ತು ಎರಡು ಕಡೆಯೂ ಟ್ರೇಡ್ ಸಿಕ್ತು. ಇಷ್ಟು ದಿನ ಏನಾಯಿತು, ಒನ್ ಸೈಡ್ ಮೂವ್ ಅಂತ ಹೇಳ್ಬೋದು. ಬಟ್ ಇವತ್ತು ಫಸ್ಟ್ ಟೈಮ್ ನಮಗೆ ಲೋನ ಬ್ರೇಕ್ ಆಗಿರೋವಂಥದ್ದು ಅಲ್ಲ, ಅದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಲೋನ ಬ್ರೇಕ್ ಮಾಡಿರೋಂಥ ಮತ್ತು ಕ್ಲೋಸಿಂಗ್ ಕೂಡ ನಿಯರ್ ಬೈ ಆಗಿರೋದ್ರಿಂದ ಒಂದು ಬೇರಿಶ್ ಕ್ಯಾಂಡಲು ಒಂದು ಹಾಲ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಮಗೆ ಈ ವೀಕಲ್ಲಿ ಏನೆಲ್ಲ ಇವೆಂಟ್ ಇದೆ, ಸೊ ಮೇಜರಾಗಿ ನಮಗೇನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರ ಒಂದು ಎಕ್ಸ್ಪೈರಿ ಕೂಡ ಇದೆ. ಸೊ ಹಾಗಾಗಿ ಇಸ್ ಒನ್ ಆಫ್ ದ ಮೇಜರ್ ಇವೆಂಟ್ ಕೂಡ ಆಗ್ಬೋದು. ಹಾಗೆ ಏನಾಗುತ್ತೆ ಅಂತಂದರೆ, ಇಷ್ಟು ಕಂಟಿನ್ಯೂಸ್ ಅಪ್ ಟ್ರೆಂಡ್ ಹೋಲ್ಡ್ ಮಾಡಿರೋದ್ರಿಂದ ಒಂದು ಮೇಜರಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗಬಹುದು ಅಲ್ಲಿ. ಸೊ ವಿ ಕ್ಯಾನ್ ಕನ್ಸಿಡರ್ ಒಂದು ನಾಳೆ ನಾಡಿದ್ದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಕೂಡ ನಾವು ಅಂದ್ಕೋಬೋದು. ಅದನ್ನ ಒಂದು ಫಾಲಿಂಗ್ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ ಅದು. ಬಿಕಾಸ್ ಇಷ್ಟೊಂದು ಅಪ್ ಟ್ರೆಂಡ್ ಇರುವಾಗ ವಿ ಕ್ಯಾನ್ ನಾಟ್ ಗೋ ಫಾರ್ ನೆಗೆಟಿವ್ ಸೈಡ್ ಅಲ್ಲ. ಸೊ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತ ಅಂದ್ಕೊಂಡು ಅದು ಆ್ಯಸ್ ಪರ್ ದಟ್ ನಾವು ಟ್ರೇಡ್ ಮಾಡ್ಬೋದು. ಸೊ ಇವತ್ತಿನ ಟ್ರೇಡೆಲ್ಲ ನಮ್ಮ ಒಂದಿದ್ರ ಪ್ರಕಾರ ನೋಡಿದ್ರೆ ನಮಗೆ ನೆನ್ನೆ ಮೊನ್ನೆ ಎಲ್ಲ ಹೇಳೋಕ್ಕೆ ಬೇಡ, ಒನ್ ಸೈಡ್ ರ್ಯಾಲಿ ಆಗಿತ್ತು, ದ ನೋ ಡೌಟ್. ಬಟ್ ಟುಡೇ ವಿ ಗಾಟ್ ಹೈಯರ್ ಸೈಡ್ ಆಲ್ಸೋ. ಹಾಗೆ ಏನು ನಮಗೆ ಇಲ್ಲಿ ಮೇಜರ್ ಒಂದು ಟಾಪಿಂದ ಅಲ್ಲಿಂದ ನನಗೊಂದು ಸೆಲ್ ಸೈಡ್ ಕೂಡ ಒಂದು ಟ್ರೇಡ್ ಸಿಕ್ಕಿದೆ. ಸೊ ಆಮೇಲೆ ರಿಮೈನಿಂಗ್ ಇಸ್ ಕನ್ಸಲ್ಟೇಷನ್ ಫೀಸ್. ಹಾಗೆ ಅಲ್ಟಿಮೇಟ್ ಆಗಿ ಒಂದು ರೆಡ್ ಕ್ಯಾಂಡಲು ಒಂದು ಫಾರ್ಮ್ ಆಗಿದೆ. ಇದು ಒಂದು ಹಾಲ್ಟ್ ಅಂತ ಹೇಳ್ಬೋದು. ಒಂದು ಬುಲ್ಲಿಶ್ ಏನೋ ಇತ್ತು, ಹೆವಿ ಬುಲ್ಲಿಶ್ನೆಸ್ನ ಒಂದು ಹಾಲ್ಟಿಂಗ್ ಅಂತ ಕೂಡ ಹೇಳ್ಬೋದು. ಸೊ ನಾಳೆಗೆ ಯಾವ ರೀತಿ ಎಲ್ಲ ಟ್ರೇಡ್ ಮಾಡ್ಬೋದು ಅನ್ನೋದು ಕೂಡ ನೋಡೋಣ. ಸೊ ನಿಫ್ಟಿಯಲ್ಲಿ ಏನಾಗಿದೆ, ಈಗ ನಮ್ಗೆ ಆಲ್ಮೋಸ್ಟ್ 23,800ಇಂದ 850ಇಂದ ಬಿದ್ದಿದೆಲ್ಲ. ಸೊ ಹೀಗಾಗಿ ನಮಗೆ ಇದೇ ಒಂದು ಮೇಜರ್ ರೆಸಿಸ್ಟೆನ್ಸ್ ಕೂಡ ಆಗ್ಬೋದು. ನೋಡಿ, ಒಂದು ಬೇರಿಶ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ ಇಲ್ಲಿ. ಬೇರಿಶ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿ ಅಲ್ಲಿಂದನೇ ಒಂದು ಪ್ರೈಸೆಕ್ಷನ್ ಪ್ರಕಾರ ಮಾಡ್ತೀವಿ ಅಂತಂದರೆ ಇಲ್ಲೂ ಕೂಡ ಒಂದು ರಿವರ್ಸಲ್ಲಿ ನಾವು ನೋಡ್ಬೋದಿತ್ತು ಅಲ್ಲ. ಈ ಏರಿಯಾದಲ್ಲಿ ಬೇರಿಶ್ ಟ್ರೆಂಡ್ ಕೂಡ ನಾವು ಒಂದು ಕನ್ಸಿಡರ್ ಮಾಡ್ಬೋದಿತ್ತು ಬೇರಿಶ್ ಟ್ರೆಂಡ್ಗೆ. ಸೊ ನಾಳೆ ಯಾವ ಥರ ನಾವು ಟ್ರೇಡನ್ನು ತೊಗೊಳ್ಬೋದು ಅಂತಂದರೆ, ಪುನಃ ಮಾರ್ಕೆಟ್ ಏನಾದ್ರು ನೋಡಬೇಕು, ಗ್ಲೋಬಲ್ ಮಾರ್ಕೆಟ್ ಆಸ್ ಪರ್ ಯಾವ ರೀತಿ ನಮಗೆ ಟ್ರೆಂಡ್ ಕೊಡುತ್ತೆ ಅಂತ. ನಾಳೆ ಏನಾದರೂ ಮಾರ್ಕೆಟ್ ಪುನಃ ಈ ಲೆವೆಲ್ಲಿಂದ ಬಂದು ಇಲ್ಲೆಲ್ಲಾದರೂ ಇದಾಯ್ತು ಅಂತ ಒನ್ಸ್ ಅಗೇನ್ ನಮಗೆ ನೋ ಡೌಟ್ ಅಲ್ಲಿಂದ ಒಂದು ರೆಸಿಸ್ಟೆನ್ಸಿಂದ ಒಂದು ಫಾರ್ಮೇಷನ್ ಆಗ್ಬೋದು. ಜಸ್ಟ್ ಇಲ್ಲಿಂದ ಪುನಃ ಈ ಏರಿಯಾಗೆ ಬಂತು ಅಂತಂದರೆ ಇಲ್ಲಿಂದ ವಿ ಕ್ಯಾನ್ ಸಿ ದ ಒಂದು ರಿವರ್ಸಲ್ ಟ್ರೆಂಡ್. ಓಕೆ, ಸೊ ಹಾಗೆ ಏನಾದ್ರು ಗ್ಯಾಪ್ ಡೌನೇ ಆಯಿತು ಅಂತಂದರೆ ಎಲ್ಲಿವರೆಗೂ ನೋಡ್ಬೋದು, ನೆಕ್ಸ್ಟು ನಮಗೆ ಈ ಏರಿಯಾವರೆಗೂ ಎಲ್ಲಿದು 23,500 ಫ್ರಮ್ ಇಲ್ಲಿಂದ ಒಂದು ಸೈಕಾಲಜಿಕಲ್ ಲೆವೆಲ್ ಕೂಡ ಹೌದಲ್ಲ, ಅದು ಇಲ್ಲಿವರೆಗೂ ನಾವು ಒಂದು ಸ್ಟ್ರೈಟ್ ಅವೇ ಫಾಲ್ ಕೂಡ ನೋಡ್ಬೋದು. ಬಟ್ ಫಾಸ್ಟಾಗಿ ಇಷ್ಟು ಮೇಲೆ ಹೋಗಿರೋ ಎಕ್ದಮ್ ಬೀಳುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪ ರೀಟ್ರೇಸ್ ತೊಗೊಂಡು ಬಂತು ಅಂತಂದರೆ ಇಟ್ ವಿಲ್ ಬಿ ಗುಡ್ ಫಾರ್ ಅಸ್ ಟು ಟೇಕ್ ದ ಡೌನ್ ಸೈಡ್ ಟ್ರೇಡ್. ಟಾರ್ಗೆಟ್ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ಇದು ಬ್ರೇಕ್ ಆಯಿತು ಅಂತಂದರೆ ದಿಸ್ ನೋ ಡೌಟ್ 23,500 ಅದೊಂದು ಲೆವೆಲ್ ಕೂಡ ಹಾಕಿಬಿಡೋಣ. ಫಸ್ಟ್ ಹಾಲ್ಟು ಈ ಝೋನಲ್ಲಿ ಆಗುತ್ತೆ. ಅದು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟು ನಮಗೆ ಇಲ್ಲಿಂದನೆಲ್ಲ ಪ್ರೈಸ್ ಆ್ಯಕ್ಷನ್ ಆಗಿರೋದು. ಸೊ ಇಲ್ಲಿವರೆಗೂ ಒಂದು ನಾವು ನೋಡ್ಬೋದು. ನೆಕ್ಸ್ಟ್ ಗ್ಯಾಪ್ ಫಿಲ್ಲಿಂಗ್ ಕೂಡ ಒಂದು ಚಾನ್ಸಸ್ ಇರುತ್ತೆ. ಬಟ್ ಒಂದು ರೇಟ್ರೇಸ್ ಆಗಿ ಬಂದರೆ ಇಟ್ ಈಸ್ ಗುಡ್, ನಮಗೆ ಟ್ರೇಡ್ ತೊಗೊಳ್ಳೋದು ತುಂಬ ಅನುಕೂಲ. ಹಾಗೇನೆ ನಮಗಿರೋದೆಷ್ಟು ಇನ್ನು ಲಾರ್ಡ್ಲಿ 2 days ಅಷ್ಟೇ ಎಕ್ಸ್ಪೈರಿಗಿರೋವಂಥದ್ದು. ಸೊ ಅದರಿಂದ ಇವತ್ತು ಒಂದು ಬೀಳ್ತಾ ಇದ್ದಂಗೆ ಹಾಗೆ ಕಾಲ್ ಕೂಡ ಆ್ಯಕ್ಟಿವ್ ಇತ್ತು. ಹಾಗೆ ಪುಟ್ ಸೈಡ್ ಅವ್ರು ಕೂಡ ಆ್ಯಕ್ಟಿವ್ ಆಗಿದ್ರು, ಬೀಳೋದನ್ನೇ ಅವರು ವೆಯ್ಟ್ ಮಾಡ್ತಾಯಿದ್ರು. ಸೊ ಒಂದು ಸ್ವಲ್ಪ ಪ್ರೈಸ್ ಆ್ಯಕ್ಷನ್ ಆಗಂಗಿಲ್ಲ, ಎರಡೂ ಕಡೆನೂ ಆ್ಯಕ್ಟಿವ್ ಆಗಿತ್ತು. ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು.
ಸೊ ನಮಗೆ ಒಂದು ಎಲ್ಲಿ ಟ್ರೇಡ್ ಸಿಗ್ಬೋದು ಅಂತಂದರೆ ಫುಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ನಾವು ಒಂದು ರೀಟ್ರೇಸಿಗೆ ವೆಯ್ಟ್ ಮಾಡಿ ಹಾಕಿದ್ರೆ ಒಂದು ಗುಡ್ ಐಡಿಯಾ ಅಂತ ಹೇಳ್ತೀನಿ. ಇದು ಬ್ಯಾಂಕ್ ನಿಫ್ಟಿ ಒಂದು ಇದು ನಮಗೆ ರೆಸಿಸ್ಟೆನ್ಸಲ್ಲಿ ಏನು ಇದೆ, ರೆಸಿಸ್ಟೆನ್ಸ್ ಬಂದುಬಿಟ್ಟು 23,700 23,700 23,850 ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಸಪೋರ್ಟ್ ಬಂದುಬಿಟ್ಟು ನೆಕ್ಸ್ಟು ಏನಾದ್ರು ಡೌನ್ಫಾಲ್ ಆಯ್ತು ಅಂತಂದರೆ 23,500ಗೆ ಒಂದು ಬೌನ್ಸ್ ಕೂಡ ಆಗುತ್ತೆ. ಯಾಕಂದರೆ ಇಮಿಡಿಯೇಟ್ ಅದು ಬ್ರೇಕ್ ಆಗೋದು ಇದಿಲ್ಲ, ಒಂದು ಬೌನ್ಸ್ 23,500 ಏರಿಯಾಗೆ ಏನಾದ್ರು ಬಂತಂದರೆ ಒಂದು ಹೈಯರ್ ಸೈಡ್ಗೆ ಒಂದು ಬೌನ್ಸನ್ನು ನೋಡ್ಬೋದು ನಾವು. ಸೊ ಇದು ನಾನು ಒಂದು ಮೇಜರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎರಡೇ ಲೆವೆಲ್ ಇವಾಗ ನಾಳೆ ಇರೋ, ಯಾಕಂದರೆ ಹಾಗೆ ಕನ್ಸಲ್ಟೇಷನ್ ಕೂಡ ಹೋಗೋ ಒಂದು ಚಾನ್ಸಸ್ ಇರೋದ್ರಿಂದ ನಮಗೆ ಹೈಯರ್ ಪ್ರೈಸ್ ಬಂದುಬಿಟ್ಟು ರೆಸಿಸ್ಟೆನ್ಸ್ 850, ಲೋ ಸೈಡು 23,500. ಇಫ್ ಅದೇನಾದ್ರು ಬ್ರೇಕ್ ಆಯ್ತು ಅಂದರೆ ನೆಕ್ಸ್ಟ್ ನಾವು 400 ಲೆವೆಲ್ವರೆಗೂ ಬ್ರೇಕ್ ಆದರೆ ಇಫ್ ಇತ್ ಗುಡ್ ಕ್ಯಾಂಡಲ್ ವಿ ಕ್ಯಾನ್ ಸಿ ಟಿಲ್ 23,400. ಸೊ ಇದು ನಮ್ಮ ನಿಫ್ಟಿಯ ಒಂದು ಲೆವೆಲ್ಸ್ ಆಗಿರುತ್ತೆ. ಸೊ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ಸೊ ಅದು ಕೂಡ ಸೇಮ್ ಎಕ್ಸ್ಪೈರಿ ಇದ್ದಿರೋದ್ರಿಂದ ಆ್ಯಕ್ಚುಲಿ ಇದು ಒಂದು ತುಂಬ ಚೆನ್ನಾಗಿ ಬೇರಿಶ್ನೆಸ್ಸನ್ನು ತೋರಿಸ್ತು ಕಂಪೇರಿಟಿವ್ಲಿ ದಟ್ ನಿಫ್ಟಿ. ಸೊ ನನಗಿದು ಒಂದು ರೆಸಿಸ್ಟೆನ್ಸ್ ಪಾಯಿಂಟು ಗೊತ್ತಿದೆ 52,000. ಒಂದು ಮೇಜರ್ ರೆಸಿಸ್ಟೆನ್ಸು. ಈಗ ಇದು ಕೂಡ ಅಷ್ಟೇ ನಮ್ಮದು ಫಸ್ಟ್ ಟೈಮು ಒಂದು ಲೋನ ಬ್ರೇಕ್ ಮಾಡಿ ಕ್ಲೋಸ್ ಆಗಿರೋವಂಥದ್ದು. ಸೊ ಹಾಗಾಗಿ ಒಂದು ಬೇರಿಶ್ ಇದು ಟ್ರೆಂಡ್ ಒಂದು ಆಗ್ಬೋದು ಅಂತ ಇದೆ. ಬಟ್ ಆದರೂ ಕೂಡ ಇದಕ್ಕೂ ಅಷ್ಟೇ ನಮಗೆ ನಾಳೆಗೆ ಏನಾದ್ರು ಒಂಚೂರು ಗ್ಯಾಪ್ ಅಪ್ ಆಯಿತು ಅಂತಂತಂದರೆ ನಮಗೆ ರೀಟ್ರೇಸ್ಮೆಂಟ್ ಟ್ರೇಡನ್ನು ತೊಗೊಳ್ಬೋದು. ಯಾವ ಥರ ಅದು ಈ ಲೆವೆಲ್ಗೆ ಹೋಗಿ ಮತ್ತೆ ಪುನಃ ಬಂತು ಅಂತಂದರೆ ನಮಗೊಂದು ಟ್ರೆಂಡ್ ಕನ್ಫರ್ಮೇಷನ್ ಆಗುತ್ತೆ, ಒಂದು ಯೂ ಟರ್ನ್ ತೊಗೊಳ್ತಾ ಇದೆ ಅಂತ. ಸೊ ಯೂ ಟರ್ನ್ ತೊಗೊಳ್ತಾ ಇದೆ ಅಂತ ಇಮಿಡಿಯೇಟ್ ಇದು ಮಾಡೋಕ್ಕೆ ಒಂದು ಸ್ಕಾಲ್ಪಿಂಗು ಅಥವಾ ಇಂಟ್ರಾಡೇ ಇದು ಮಾಡ್ಬೋದು. ಪೊಸಿಷನ್ಗೆಲ್ಲ ಸ್ವಲ್ಪ ಇಮಿಡಿಯೇಟ್ ಅಷ್ಟು ಇದು ಮಾಡೋದು ಬೇಡ. ಸೊ ಏನಾದ್ರು ಆ ಒಂದು ನೋಡಿ ಮೇಜರ್ ಸಪೋರ್ಟ್ ಇದೆ, ಏರಿಯಾದಿಂದ ತುಂಬ ಹೊತ್ತು ಹೋಲ್ಡ್ ಮಾಡಿ ಹೋಗಿದೆಯಲ್ಲ, ಈ ಏರಿಯಾ ಮಲ್ಟಿಪಲ್ ನಮಗೆ ಇಲ್ಲಿ ಏರಿಯಾ ಇದಿದೆ, ಪ್ರೈಸ್ ಆಕ್ಷನ್ ಆಗಿದೆ ಏರಿಯಾ ಇದೆ. ಪುನಃ ಈ ಏರಿಯಾ ಹೋಗಿ ಬ್ರೇಕ್ ಆಯಿತು ಅಂತಂದರೆ ಸ್ಟ್ರೈಟ್ ಅವೇ ನಮಗೆ ಈ ಏರಿಯಾಗೆ ನೆಕ್ಸ್ಟ್ ಯಾವುದದು ಈ ಏರಿಯಾಗೆ ಇರೋದು, ಬೇರೆ ಯಾವುದು ಕೂಡ ಸಪೋರ್ಟ್ ಇಲ್ಲ, ಮೇಜರ್ಸ್ ಇದಾಗ್ಬಿಡುತ್ತೆ. ಅದರಿಂದ ಅಷ್ಟು ಬೀಳುತ್ತಾ ಇದೆ ಅನ್ನೋದು ಕೂಡ ನಮಗೆ ಇದಾಗ್ಬಿಡುತ್ತೆ. ಹಾಗಾಗಿ ಒಂದು ರೀಟ್ರೇಸ್ ತೊಗೊಂಡು ನಮಗೆ ಒಂದು ನಿಯರ್ ಬೈ ಅಂತಂದರೆ ಒಂದು 500 ಪಾಯಿಂಟ್ವರೆಗೂ ನಾವು ನೋಡ್ಬೋದು. ಈಗ ಆಲ್ರೆಡಿ 51,600 ಇರೋದ್ರಿಂದ ಈ ಏರಿಯಾನೇ ವಿತ್ ಲೈನ್ ಹಾಕ್ಕೊಂಡು ಬಿಡೋಣ. ಎಸ್ ಈ ಏರಿಯಾ ನಮಗೊಂದು ಮೇಜರ್ ಸಪೋರ್ಟ್ ಆಗುತ್ತೆ. ಯಾವುದಾದ್ರು 51,000 ನಿಯರ್ ಬೈ 100, 51,000 ನಿಯರ್ ಬೈ 100 ಲೆವೆಲ್ ಬಂದುಬಿಟ್ಟು ಒಂದು ಸಪೋರ್ಟ್ ಆಗ್ತದೆ. ಯಾಕಂದರೆ ಸ್ಟ್ರೈಟ್ ಇಲ್ಲಿ ಯಾವುದು ಕೂಡ ನಮಗೆ ಮಧ್ಯದಲ್ಲಿ ಪ್ರೈಸ್ ಆಕ್ಷನ್ ಇಲ್ಲವೇ ಇಲ್ಲ. ಇಷ್ಟು ಕೂಡ ನಮಗೇನಾಗಿದೆ ಡೈರೆಕ್ಟ್ ಫಾಲ್ ಆಗೋದಕ್ಕೆ ಚಾನ್ಸಸ್ ಇದೆ. ಅಥವಾ ಗ್ಯಾಪ್ ಡೌನ್ ಆದರೆ ಇಲ್ಲಿಗೆ ಬಂದು ಹೋಲ್ಡ್ ಮಾಡ್ಬೋದು. ಇಲ್ಲಿಗೆ ಬಂದು ಇದಾಯಿತು ಅಂತಂದರೆ ಮತ್ತೆ ಒಂದು ರಿಟ್ರೇಸ್ಗೆ ಹೋಗ್ಬೋದು. ಯಾವ ಥರ ಮೂಮೆಂಟ್ ಕೊಡ್ಬೋದು, ಇಫ್ ಸಪೋಸ್ ಗ್ಯಾಪ್ ಅಪ್ ಆಯಿತು ಅಂತಂದರೆ ಈ ಏರಿಯಾದಿಂದನೇ ರಿಜೆಕ್ಷನ್ ಆಗ್ಬೋದು. ಕಲರ್ ಚೇಂಜ್ ಮಾಡಿ ಗ್ಯಾಪ್ ಅಪ್ ಆಯಿತು ಅಂತಂದರೆ ಈ ಏರಿಯಾದಿಂದ ರಿಜೆಕ್ಷನ್ ಆಗ್ಬೋದು ಅಲ್ವಾ. ಅಥವಾ ಗ್ಯಾಪ್ ಡೌನ್ ಆಯಿತು ಅಥವಾ ಈ ಲೆವೆಲಲ್ಲಿ ಫ್ಲ್ಯಾಟ್ ಓಪನ್ ಆಯಿತು ಅಂತಂದರೆ ಸ್ಟ್ರೈಟ್ ಡೌನ್ ಸೈಡಿಗೆ ಬಂತಂದರೆ ವಿ ಕ್ಯಾನ್ ಸಿ ದ ಟಾರ್ಗೆಟ್ ದಿಸ್ ಒನ್. ಗ್ಯಾಪ್ ಡೌನ್ ಅದು ಅಷ್ಟೇ ರಿಟ್ರೇಸ್ ಆಗಿ ಈ ಏರಿಯಾನೇ ರೆಸಿಸ್ಟ್ ಆಗಿ ಪುನಃ ಈ ಏರಿಯಾ ಅಲ್ಟಿಮೇಟಾಗಿ ಇದು ಏರಿಯಾ ಟಚ್ ಆಗೋಕ್ಕೆ ಎಲ್ಲ ಸಾಧ್ಯತೆಯೂ ನಮಗೆ ನಾಳೆ ಸಿಗ್ತಾ ಇದೆ. ಸೊ ನೋಡಿಕೊಂಡು ನಮಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟು 52,000, ಸಪೋರ್ಟ್ ಬಂದುಬಿಟ್ಟು 51,100. ಇನ್ ಬಿಟ್ವೀನಲ್ಲಿ ನಮ್ಮ ಮಾರ್ಕೆಟಲ್ಲಿದೆ 51,600 500 ಆಚೆಗೆ 500 ಈಚೆಗೆ ಯಾವ ಕಡೆ ಬೇಕಾದ್ರೆ ನಮಗೆ ಮೂಮೆಂಟ್ ಸಿಗ್ಬೋದು. ಆ್ಯಸ್ ಪರ್ ದಟ್ ಪ್ರೈಸ್ ಆಕ್ಷನ್ ನಾವು ಟ್ರೇಡನ್ನು ತೊಗೊಳ್ಬಹುದು. ಓಕೆ, ಏನಾದ್ರು ಇಮಿಡಿಯೇಟ್ ಗ್ಯಾಪ್ ಡೌನ್ ಆಯಿತು ಅಂದರೆ ಒಂದು ರಿಟ್ರೇಸ್ಮೆಂಟ್ಗೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಗ್ಯಾಪ್ ಡೌನ್ ಆಯಿತು, ವಾಪಸ್ ರಿಟ್ರೇಸ್ಮೆಂಟ್ ಆಯಿತು, ಪುನಃ ಬಿತ್ತು ಅಂತಂದರೆ ವಿ ಕ್ಯಾನ್ ಎಂಟರ್ ಇನ್ ದಿಸ್ ರೇಂಜ್
ಅಲ್ಲಿ ಅವರು ಕನ್ಫರ್ಮೇಷನ್ ಆಗೋವರೆಗೂ ನಾವು ಇದು ಮಾಡೋದು. ಯಾಕಂದರೆ ಕನ್ಸಿಸ್ಟೆನ್ಸಿಯಾಗಿ ಮೋರ್ ದೆನ್ 8 to 9% ಅಪ್ ಆಗಿರೋದ್ರಿಂದ ಫಸ್ಟ್ ಟೈಮ್ ಇಟ್ ಇಸ್ ಗಿವಿಂಗ್ ರೆಡ್ ಕ್ಯಾಂಡಲ್ ಅಲ್ಲ. ಸೊ ಅಷ್ಟು ಈಸಿಯಾಗಿ ಇದರಲ್ಲೂ ಅಷ್ಟೇ ನಮಗೆ ತುಂಬ ಎರಡೂ ಕೂಡ ಮತ್ತು ಕಾಲು ಮತ್ತು ಪುಟ್ಟು ಎರಡೂ ಕೂಡ ಆ್ಯಕ್ಷನಲ್ಲಿತ್ತು. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಎರಡೂ ಕೂಡ ತುಂಬಾ ಸೆನ್ಸಿಟಿವ್ ಇತ್ತು, ವಾಲಟೈಲಿಟಿ ಕೂಡ ಅದೇ ರೀತಿ ಇತ್ತು. ಹಾಗಾಗಿ ಒಂದು ಕನ್ಫರ್ಮೇಷನ್ ಆದಮೇಲೆ ಟ್ರೇಡ್ ತೊಗೊಂಡ್ರೆ ಇಸ್ ವರ್ತ್ ಇಟ್ ಅಂತ ಅಂದ್ಕೊಳ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸ್ ಬಗ್ಗೆ ಒಂದು ಮಾಹಿತಿ ಸಿಕ್ತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.